ಕೂಡಲೇ ಸೊಳ್ಳೆ ವಿನಾಶ. ಅಮೆರಿಕದಲ್ಲಿ 3.2 ಕೋಟಿ ಸೊಳ್ಳೆಗಳನ್ನು ರಿಲೀಸ್ ಮಾಡಲು ಟೆಕ್ ದೈತ್ಯನ ಪ್ಲಾನ್. ಡೆಂಗ್ಯೂ ಜೀಕಾ ವೈರಸ್ಗಳಿಗೆ ಬ್ರೇಕ್ ಹಾಕಲು ಗೂಗಲ್ ತಂತ್ರಜ್ಞಾನದ ಬ್ರಹ್ಮಾಸ್ತ್ರ. ವೀಕ್ಷಕರೇ, ಸೊಳ್ಳೆ ಅಂದ್ರೆ ಸಾಕು ನಾವೆಲ್ಲ ಮೈಲಿಗಟ್ಟಲೆ ದೂರ ಓಡ್ತೀವಿ. ಜ್ವರ, ಡೆಂಗ್ಯೂ, ಚಿಕನ್ ಗುನ್ಯಾ ಅಂತ ಮನುಷ್ಯನ ಜೀವ ಹಿಂಡುವ ಈ ಪುಟ್ಟ ಕೀಟ ಜಗತ್ತಿನ ಅತ್ಯಂತ ಅಪಾಯಕಾರಿ ಜೀವಿ. ಆದ್ರೆ ಇದೀಗ ಇದೇ ಸೊಳ್ಳೆಗಳ ವಿರುದ್ಧ ಹೋರಾಡಲು ಜಗತ್ತಿನ ಅತಿ ದೊಡ್ಡ ಟೆಕ್ ದೈತ್ಯ ಗೂಗಲ್ ಬರೋಬ್ಬರಿ 3.2 ಕೋಟಿ ಸೊಳ್ಳೆಗಳ ಸೈನ್ಯವನ್ನೇ ಪರಿಸರಕ್ಕೆ ಬಿಡಲು ಸಜ್ಜಾಗಿದೆ ಅಂದ್ರೆ ನೀವು ನಂಬುತ್ತೀರಾ? ಕೇಳಲು ಆಶ್ಚರ್ಯ ಅನಿಸಿದ್ರು ಇದು ನಿಜ. ಗೂಗಲ್ನ ಪೇರೆಂಟ್ ಕಂಪನಿ ಅಲ್ಫಾಬೆಟ್ ಒಡೆತನದ ವೆರಿಲಿ ಎನ್ನುವ ಸಂಸ್ಥೆ ಈ ವಿಚಿತ್ರ ಪ್ರಯೋಗಕ್ಕೆ ಅಮೆರಿಕದಲ್ಲಿ ಅನುಮತಿ ಕೋರಿದೆ. ಹಾಗಾದ್ರೆ ಗೂಗಲ್ ಯಾಕೆ ಇಷ್ಟೊಂದು ಕೋಟಿ ಸೊಳ್ಳೆಗಳನ್ನ ಸಾಕುತ್ತಿದೆ? ಇದರಿಂದ ಜನರಿಗೆ ಕಚ್ಚಲ್ವಾ? ರೋಗಗಳು ಇನ್ನೂ ಜಾಸ್ತಿ ಆಗಲ್ವಾ? ಬನ್ನಿ ಇದರ ಕಂಪ್ಲೀಟ್ ಮಾಹಿತಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಗೂಗಲ್ ಈಗ ಕೇವಲ ಇಂಟರ್ನೆಟ್ ಸರ್ಚ್ ಇಂಜಿನ್ ಆಗಿ ಉಳಿದಿಲ್ಲ, ಜನರ ಜೀವ ಉಳಿಸುವ ಹೆಲ್ತ್ ಸೆಕ್ಟರ್ಗಳು ಎಂಟ್ರಿ ಕೊಟ್ಟಿದೆ. ಗೂಗಲ್ನ ಡಿಬಗ್ ಪ್ರಾಜೆಕ್ಟ್ ಅಡಿಯಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾ ರಾಜ್ಯಗಳಲ್ಲಿ ಮುಂದಿನ 2 ವರ್ಷಗಳಲ್ಲಿ ಹಂತವಾಗಿ 3.2 ಕೋಟಿ ಸೊಳ್ಳೆಗಳನ್ನು ಬಿಡುಗಡೆ ಮಾಡಲು ಪರಿಸರ ಸಂರಕ್ಷಣಾ ಸಂಸ್ಥೆ ಬಳಿ ಅನುಮತಿ ಕೇಳಲಾಗಿದೆ. ನಿಮಗೆ ಗೊತ್ತಿರಲಿ, ಮನುಷ್ಯರನ್ನು ಕಚ್ಚಿ ರಕ್ತ ಹೀರುವುದು ಮತ್ತು ರೋಗ ಹರಡುವುದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಗಂಡು ಸೊಳ್ಳೆಗಳು ಕೇವಲ ಗಿಡಗಳ ರಸ ಕುಡಿದು ಬದುಕುತ್ತವೆ ಮತ್ತು ಅವುಗಳಿಂದ ಮನುಷ್ಯರಿಗೆ ಯಾವುದೇ ಅಪಾಯವಿರುವುದಿಲ್ಲ. ಗೂಗಲ್ ಸಂಸ್ಥೆ ಈಗ ಬಿಡುಗಡೆ ಮಾಡಲು ಪ್ಲಾನ್ ಮಾಡುತ್ತಿರುವುದು ಕೇವಲ ಗಂಡು ಸೊಳ್ಳೆಗಳನ್ನು ಮಾತ್ರ. ಹಾಗಾಗಿ ಈ 3.2 ಕೋಟಿ ಸೊಳ್ಳೆಗಳು ಪರಿಸರಕ್ಕೆ ಬಂದರೂ ಜನರಿಗೆ ಒಂದು ಕಡಿತವೂ ಬೀಳುವುದಿಲ್ಲ. ಹಾಗಾದ್ರೆ ಈ ಸೊಳ್ಳೆಗಳಿಂದ ಆಗುವ ಪ್ರಯೋಜನವೇನು? ಗೂಗಲ್ ವಿಜ್ಞಾನಿಗಳು ಈ ಗಂಡು ಸೊಳ್ಳೆಗಳ ದೇಹಕ್ಕೆ ವೋಲ್ಬಾಕಿಯಾ ಎಂಬ ನೈಸರ್ಗಿಕ ಬ್ಯಾಕ್ಟೀರಿಯಾವನ್ನು ಸೇರಿಸಿದ್ದಾರೆ. ಈ ಬ್ಯಾಕ್ಟೀರಿಯಾ ಇಂಜೆಕ್ಟ್ ಆದ ಗಂಡು ಸೊಳ್ಳೆಗಳು ಕಾಡಿನಲ್ಲಿರುವ ರೋಗ ಹರಡುವ ಹೆಣ್ಣು ಸೊಳ್ಳೆಗಳ ಜೊತೆ ಮಿಲನವಾದಾಗ ಆ ಹೆಣ್ಣು ಸೊಳ್ಳೆಗಳು ಇಡುವ ಮೊಟ್ಟೆಗಳು ಎಂದಿಗೂ ಒಡೆಯುವುದಿಲ್ಲ. ಅಂದ್ರೆ ಸೊಳ್ಳೆಗಳ ಸಂತಾನೋತ್ಪತ್ತಿಯೇ ನಿಂತು ಹೋಗುತ್ತದೆ. ಇದರಿಂದ ಕೆಲವೇ ವಾರಗಳಲ್ಲಿ ಸ್ಥಳೀಯವಾಗಿ ಸೊಳ್ಳೆಗಳ ಸಂಖ್ಯೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಕೋಟಿ ಸೊಳ್ಳೆಗಳಲ್ಲಿ ಗಂಡು ಮತ್ತು ಹೆಣ್ಣನ್ನ ಪ್ರತ್ಯೇಕಿಸುವುದು ಸಾಮಾನ್ಯ ಕೆಲಸವಲ್ಲ. ಇದಕ್ಕಾಗಿ ಗೂಗಲ್ ತನ್ನ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತಿದೆ. ಈಗಾಗಲೇ ಸಿಂಗಾಪುರ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ಗೂಗಲ್ ನಡೆಸಿದ ಸಣ್ಣ ಮಟ್ಟದ ಪ್ರಯೋಗಗಳು ಯಶಸ್ವಿಯಾಗಿದ್ದು, ಅಲ್ಲಿ ಡೆಂಗ್ಯೂ ಪ್ರಕರಣಗಳು 70%ಕ್ಕಿಂತಲೂ ಹೆಚ್ಚು ಕಡಿಮೆಯಾಗಿವೆ. ಸೊಳ್ಳೆ ಕಾಟಕ್ಕೆ ಕೊಯ್ಲಚ್ಚಿ ಬೇಸತ್ತಿರುವ ನಮಗೆ ಗೂಗಲ್ನ ಈ ಬಯೋಟೆಕ್ನಾಲಜಿ ನಿಜಕ್ಕೂ ಒಂದು ಆಶಾ ಕಿರಣ. ತಂತ್ರಜ್ಞಾನದ ಪ್ರಯೋಗದಿಂದ ಸೊಳ್ಳೆಗಳ ಸಾಮ್ರಾಜ್ಯವನ್ನು ಹೇಗೆ ಮುಗಿಸಬಹುದು ಎಂಬುದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ, ಬದಲಾವಣೆ ಕಡೆ ನಮ್ಮ ನಡೆ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.